ಹಾಯ್ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇದ್ದೀವಿ ಡೆಲ್ಫ್ಟ್ಗೆ. ನಮ್ಮ ಜೊತೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ವಿಡಿಯೋ ಮಾಡ್ತಾ ಇರೋದು ಶಿವರಾಜ್. ಸೊ ಅವರೇ ಇವತ್ತು ಆ್ಯಕ್ಚುಲಿ ಎಲ್ಲ ವೀಡಿಯೋನೂ ನಂಗೆ ಮಾಡಿಕೊಡೋದು. ಸೊ ನೋಡೋಣ ಡೆಲ್ಫ್ಟ್ ಹೆಂಗಿರುತ್ತೆ ಅಂತ ಒಟ್ಟಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ. ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನಾನು ಶಿವರಾಜ್ಗೆ ಅದೇ ಹೇಳ್ತಾ ಇದ್ದೀನಿ, ಏನು ಕಾಣ್ತಾ ಇಲ್ಲ ಅಂತ. ಸೊ ಇಲ್ಲಿ ಏನೋ ಒಂದು ದೊಡ್ಡ ಮಾರ್ಕೆಟ್ ಆಗ್ತಾಯಿತ್ತು, ಆಯಿತಾ. ಸೊ ಡೆಲ್ಫ್ಟಲ್ಲಿ ಏನು ಫೇಮಸ್ ಅಂತ ಅಂದರೆ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಎಲ್ಲ ವೈಟ್ ಮತ್ತು ಬ್ಲೂ ಪಾಟರೀಸ್. ಬೇಸಿಕಲಿ ಇವೆಲ್ಲ ಸೆರಾಮಿಕ್ ಡಿಶಸ್ಸು. ಸೊ ಯೂಶ್ವಲಿ ಅದನ್ನು ಹ್ಯಾಂಡ್ ಪೇಂಟ್ ಮಾಡಿರ್ತಾರೆ. ಸೊ ಡೆಲ್ಫ್ಟ್ದು ಸ್ಪೆಷಾಲಿಟಿ ಅದೇ, ಹ್ಯಾಂಡ್ ಪೇಂಟೆಡ್ ಸೆರಾಮಿಕ್ ಐಟಮ್ಸ್. ಸೊ ಇದನ್ನು ವಾಲ್ ಹ್ಯಾಂಗಿಂಗಾಗೂ ಯೂಸ್ ಮಾಡ್ಬೋದು, ಇಲ್ಲ ಡಿಸ್ಪ್ಲೇ ಮೆಟೀರಿಯಲ್ಸ್ಗಾರು ಯೂಸ್ ಮಾಡ್ಬೋದು. ಅಲ್ಲಿ ನೋಡಿ ಒಂದೇನು ಹಸು ಥರ ಕಾಣ್ತಾ ಇದೆ, ಚಿಕ್ಕದು, ಎಷ್ಟು ಕ್ಯೂಟಾಗಿದೆ. ಬಟ್ ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಮಿಲ್ಕ್ ಹಾಕೋಕ್ಕಂತ. ಸೊ ಇಟ್ ವಾಸ್ ಲೈಕ್ ವೆರಿ ಯೂನಿಕ್. ನಂಗೆ ಕೇಳಿನೂ ತುಂಬ ಶಾಕ್ ಆಯಿತು. ಇಲ್ಲಿ ಶಿವರಾಜ್ ಏನೋ ನೋಡ್ತಾ ಇದ್ದಾರೆ. ಅದಾದಮೇಲೆ ಫುಲ್ಲು ದೊಡ್ಡ ಮಾರ್ಕೆಟ್ ನಡೀತಾ ಇತ್ತು, ಆಯಿತಾ. ಸೊ ಹೀಗೆ ನಾವು ಮೆಲ್ಲಿಗೆ ನಡ್ಕೊತ ಹೋಗ್ತಾ ಇದ್ವಿ. ಸೊ ಅಲ್ಲೇನೇನು ಕಾಣುತ್ತೆ ಅವೆಲ್ಲನೂ ಒಂದು ಚಿಕ್ಕ ಗ್ಲಿಮ್ಸ್ ಆಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೆದರ್ಲ್ಯಾಂಡ್ಸಲ್ಲಿ ಏನಂತ ಅಂದರೆ ನೀವು ಯಾವ ಪ್ಲೇಸ್ಗಾದರೂ ಹೋಗ್ಬೋದು, ಬಟ್ ಎಲ್ಲ ನಡ್ಕೊಂಡೇ ನೋಡಬೇಕು. ಸೊ ನಡೀತಾನೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಇನ್ ದ ನೆದರ್ಲ್ಯಾಂಡ್ಸ್. ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಸೊ ಇದು ಡೆಲ್ಫ್ಟ್ದು ಸೆಂಟ್ರಮ್ ಬೇಸಿಕಲ್ಲಿ. ಇಲ್ಲಿ ನೋಡಿ, ಇದು ಕಾಣ್ತದಲ್ಲ ರಾಯಲ್ ಡೆಲ್ಫ್ಟ್ ಇದೆ ಶಾಪ್. ಈ ಶಾಪಿಗೆ ನಾವು ಆಮೇಲೆ ಹೋಗ್ತೀವಿ ಗಾಯ್ಸ್. ಇಲ್ಲಿ ನೋಡಿ ಆಟೋ ಕಾಣ್ತಾ ಇದೆಯಾ, ಸೇಮ್ ನಮ್ಮ ಇಂಡಿಯಾ ಥರ ಇಲ್ಲ, ಇಂಡಿಯನ್ ಆಟೋ ಇದೆಯಲ್ಲ ಅದೇ ಥರ ಇದೆ. ಚಿಕ್ಕದಾಗ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ ಶಿವರಾಜ್ ಇಲ್ಲೇನೋ ನಾಚಿಕೋತಾ ಇದ್ದಾನೆ. ನೋಡಿ ಗೈಸ್, ಅಲ್ಲಿಂದ ಅಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಾನೆ. ಬಿದ್ದೆ ಅಲ್ಲಿ ಕಡೆ ಹೋಗ್ಬೇಕಂತ ನನಗೆ ಕೇಳ್ತಿದ್ದಾನೆ ಗೈಸ್. That was like very funny, isn't it? So ಶಿವರಾಜ್ ಲೈಕ್ ನಡ್ಕೊಂಡು ಹೋಗೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾ, ಇದು ಏನಂತ ಅಂದರೆ ಇದು ಚೀಸ್, ಆಯಿತಾ. ಸೊ ಇಲ್ಲಿ ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಚೀಸ್ ಇರುತ್ತೆ ಅಂತ ಅಂದರೆ ಒಂದೊಂದು ಫ್ಲೇವರಲ್ಲಿರುತ್ತೆ. ಸೊ ಇಲ್ಲಿ ಕಾಣ್ತದೆ ಅಲ್ಲ, ಸೊ ಒಂದೊಂದು ಫ್ಲೇವರಲ್ಲಿರುತ್ತೆ ಆ್ಯಂಡ್ ಒಂದೊಂದಕ್ಕೆ ಒಂದೊಂದು ರೇಟ್, ಆಯಿತಾ. ಸೊ ನಾವು ಆ್ಯಕ್ಚುಲಿ ಶಿವರಾಜಿಗೆ ಆಲ್ರೆಡಿ ಈ ಟೈಮ್ಗೆ ಹೊಟ್ಟೆ ಹಸಿತಾ ಇತ್ತು. ಸೊ ಏನಾನ ತಿನ್ನೋಕ್ಕೆ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಸೊ ನೋಡೋಣ ಏನು ಸಿಕ್ಕುತ್ತೆ ಶಿವರಾಜಿಗೆ. ಲೈಕ್ ವಿಲ್ ಶಿವರಾಜ್ ರಿಯಲಿ ಈಟ್ ಇನ್ ದಿಸ್ ಮಾರ್ಕೆಟ್ ಅಂತ. ನೋಡಿ ತರಕಾರಿ ಮಾರ್ಕೆಟ್ ನಮ್ಮ ಇಂಡಿಯಲ್ಲಿ ಆಗುತ್ತೆ. ಇಲ್ಲೇನಂದರೆ ಎಲ್ಲ ಹಣ್ಣು ತರಕಾರಿಗಳು ಎಲ್ಲನೂ ಇಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಸೆಲ್ ಮಾಡ್ತಾ ಇರ್ತಾರೆ ಹಂಗೆ ಇಲ್ಲಿ ವೀಕ್ಲಿ ಒನ್ಸ್ ಅಂದರೆ ಎವ್ರಿ ಸ್ಯಾಟರ್ಡೇಸ್ ಆಗಿರ್ಬೋದು. ನೋಡೋಣ, ಒಂದೊಂದು ಕಡೆ ಒಂದೊಂದು ದಿನ ಆ ಥರ ಮಾರ್ಕೆಟ್ ಅಂತ ಇಟ್ಟಿರ್ತಾರೆ. ಸೊ ನಾವಿರೋ ಜಾಗದಲ್ಲಿ ಅಂದರೆ ನಾವು ಮನೆ ಇರೋದಕ್ಕೆ ಎಲ್ಲರೂ, ಸೊ ನಾವಿರೋ ಜಾಗದಲ್ಲಿ ಯೂಶಲಿ ಎವ್ರಿ ವೆಡ್ನೆಸ್ಡೇಸ್ ಇರುತ್ತೆ ಸ್ಯಾಟರ್ಡೇ ಮಾರ್ಕೆಟ್. ಅಂದರೆ 3ಕ್ಕೆ 400 ರುಪೀಸ್. ಇಲ್ಲಿ ಎವ್ರಿ ಸ್ಯಾಟರ್ಡೇ ನಡೆಯುತ್ತಂತ ಡೆಲ್ಫ್ಟಲ್ಲಿ. ಇಟ್ ವಾಸ್ ಲೈಕ್ ವೆರಿ ಬಿಗ್ ಮಾರ್ಕೆಟ್. ಸೊ ಯಾ, ಫೈನಲಿ ಶಿವರಾಜ್ಗೆ ಒಂದು ತಿನ್ನೋ ಜಾಗ ಸಿಕ್ಕಿದೆ. ಇದನ್ನು ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಹುಡುಕಿದ, ಆಯಿತಾ, ಕೆಕ್ ಅಂತ. ಸಾರಿ, ಇಟ್ಸ್ ನಾಟ್ ಕೇಕ್, ಇಟ್ಸ್ ಹಮಸ್. ಸೊ ಪ್ಲೇಸ್ಗೆ ಹೋದ್ವಿ. ಇದು ಎಷ್ಟು ಚಿಕ್ಕದು ಗೊತ್ತಾ, ಬಟ್ ಎಷ್ಟು ಕೋಝಿ ಆಗಿತ್ತು ಅಂದರೆ ಇಟ್ ವಾಸ್ ಲೈಕ್ ವೆರಿ ಕೋಝಿ. ಸೊ ನೋಡ್ಬೇಕು ನಮ್ಗೇನು ಸಿಕ್ಕುತ್ತೆ ತಿನ್ನೋಕ್ಕಂತ. ಮೆನ್ಯೂ ನೋಡಿ ಈ ಥರ ಇದೆ. ಶಿವರಾಜ್ ಹೆಂಗಿದೆ ಟೇಸ್ಟ್? ಶಿವರಾಜ್ ಆಲ್ರೆಡಿ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇದು ಏನಂತ ಬ್ರೆಡ್ ವಿತ್ ಶಾಕ್ಷುಕ. ಸೊ ಶಾಕ್ಷುಕ ಏನಂತ ಅಂದರೆ ನಂದೆತ್ಕೋತಾ ಇದ್ದಾರೆ ನೋಡಿ, ಎಗ್ ಕರಿ ಅಷ್ಟೇ. ನಾನು ಪಿಟಾ ಬ್ರೆಡ್ ವಿತ್ ವೆಜ್ ಮಿನ್ಸ್ಡ್ ಹಮ್ಮಸ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಯಾ, ಇಟ್ ವಾಸ್ ಲೈಕ್ ವೆರಿ ಗುಡ್. ಚಿಕ್ಕ ರೆಸ್ಟೋರೆಂಟ್ ಆದರೆ ಹೊಟ್ಟೆ ತುಂಬೋ ಥರ ಇತ್ತು ಫುಡ್ಡು. ಏನಂದರೆ ಒಂದು ಚಿಕ್ಕ ಚರ್ಚು. ಸೊ ಬೇಸಿಕಲಿ ಇದು ಸೆಂಟ್ ಕೆಥೆಡ್ರಲ್ ಚರ್ಚ್ ಇನ್ ಡೆಲ್ಫ್ಟ್ ಅಂತಾರೆ. ಸೊ ಬಟ್ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ತಾರೆ. ಒಂದೊಂದು ಚಿಕ್ಕ ಕಾರ್ವಿಂಗ್ಸ್ ಕೂಡ ಎಷ್ಟು ನೀಟಾಗಿ ಕ್ಲೀನಾಗಿರುತ್ತೆ. ಮತ್ತು ಎಲ್ಲನೂ ಅಷ್ಟೇ ಫುಲ್ಲು
ವೆರಿ ವೆರಿ ಟಾಲ್. ಇಟ್ಸ್ ಲೈಕ್ ವೆರಿ ವೆರಿ ಟಾಲ್, ಅಷ್ಟು ಟಾಲಾಗಿರುತ್ತೆ. ಸೊ ಇದಾದಮೇಲೆ ಡೆಲ್ಫ್ಟ್ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾವಿವಾಗ ಆಮ್ಸ್ಟರ್ಡ್ಯಾಮಿಗೆ ಹೋಗಿದ್ದೀವಿ. ಸೊ ಇದು ಆಮ್ಸ್ಟರ್ಡ್ಯಾಮ್, ಇದು ಬಂದು ಡ್ಯಾಮ್ ಸ್ಕ್ವೇರ್ ಅಂತಾರೆ. ಸೊ ವಿಚ್ ಈಸ್ ಲೈಕ್ ಸ್ಟೇಷನ್ ಆಪೋಸಿಟೇ ಇರುತ್ತೆ ಡ್ಯಾಮ್ ಸ್ಕ್ವೇರ್. ಸೊ ಇಲ್ಲಿಂದ ಶಿವರಾಜ್ ಎಲ್ಲ ಅದೇ ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿ ಏನಂತ ಅಂದರೆ ಅದ್ರ ಕೆಳಗಡೆ ಎಲ್ಲ ಸೈಕಲ್ ಪಾರ್ಕ್ ಮಾಡ್ತೀವಲ್ಲ, ಸೊ ಆ ಥರ ಇದೆ, ಗ್ಯಾರಾಜ್ ಥರ ಬೇಸಿಕಲಿ. ಸೊ ನಾವೆಲ್ಲ ಸೈಕಲೆಲ್ಲ ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. ಸೊ ಏನಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಲೈಕ್ ನಡ್ಕೊಂಡೇ ಎಲ್ಲನೂ ನೋಡೋ ಥರ ಇರುತ್ತೆ, ನಡ್ಕೊಂಡೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋ ಥರ ಇರುತ್ತಲ್ಲ. ಸೊ ಅದಕ್ಕೆ ಯೂಶ್ವಲಿ ಎಲ್ಲರೂ ಸೈಕಲಲ್ಲಿ ಪಾರ್ಕ್ ಮಾಡಿ ಜಸ್ಟ್ ದೆಲ್ ವಾಕ್. ನೋಡಿ ಆಲ್ರೆಡಿ ಬೋಟ್ಸ್ ಎಲ್ಲ ಸೆಟ್ ಆಗ್ತಾ ಇದೆ ಕೆನಾಲ್ ರೈಡ್ಗೆ. ಬಟ್ ಚೆನ್ನಾಗಿರುತ್ತೆ ಒಂದು ಸಲ. ಬಟ್ ನಾವು ಆಲ್ರೆಡಿ ಕೆನಾಲ್ ರೈಡಿಗೆ ಲಾಸ್ಟ್ ಟೈಮ್ ಹೋಗಿದ್ವಿ, ಸೊ ಅದಕ್ಕೆ ಈ ಸಲ ನಾವೇನು ಹೋಗಿಲ್ಲ. ನೋಡಿ ಆಲ್ರೆಡಿ ಎಲ್ಲ ಹೊರಡ್ತಾ ಇದೆ ಬೋಟ್ ಒಂದೊಂದೇ. ಸೊ ಗ್ರೂಪ್ ಆಫ್ ಪೀಪಲ್ ಹೋಗ್ಬೋದು, ಬೋಟ್ಸ್ನ ನಾವು ಬುಕ್ ಮಾಡಿಕೊಂಡು. ಸೊ ಕಪಲ್ ಹೋಗ್ಬೋದು, ಗ್ರೂಪ್ ಆಫ್ ಪೀಪಲ್ ಹೋಗ್ಬೋದು. ಸೊ ಇಲ್ಲೇನಂತ ಅಂದರೆ ಬೋಟ್ಸಲ್ಲಿ ಡಿನ್ನರ್ನೂ ಸರ್ವ್ ಮಾಡ್ತಾರೆ, ಸೊ ಆ ಥರನೂ ಇರುತ್ತೆ. ಸೊ ಅದಕ್ಕಾದ್ರೂ ನೀವು ಅಲ್ಲೇ ಬುಕ್ ಮಾಡಿಕೊಂಡು ಹೋಗ್ಬೋದು. ವೆರಿ ನೈಸ್. ಇನ್ನು ಸ್ವಲ್ಪ ಕತ್ಲೆ ಆಗಿ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ನೀವೇನು ಗಾಂಧಿ ರೆಸ್ಟೋರೆಂಟ್ ಅಂತ, ಸೊ ಅದಕ್ಕೆ ಚಿಕ್ಕ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಹಂಗೆ ನಡ್ಕೊತ ಮುಂದೆ ಬಂದ್ವಿ ಆಯಿತಾ. ಸೊ ಅಲ್ಲಿ ಆಮ್ಸ್ಟರ್ಡ್ಯಾಮ್ ಸೆಂಟ್ರಮ್ ಇದು ಬೇಸಿಕಲಿ. ಅಲ್ಲಿ ಏನು ಇಸ್ಕಾನ್ದು ಏನಂತಾರೆ ಲೈಕ್ ಗ್ಯಾದರಿಂಗ್ ನಡೀತಾ ಇತ್ತು. ಸೊ ಎಷ್ಟೊಂದು ಜನ ಇಂಡಿಯನ್ಸ್ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಇಂಡಿಯನ್ಸ್. ಆ್ಯಂಡ್ ಆಮ್ಸ್ಟರ್ಡ್ಯಾಮಲ್ಲಿ ಕೇಳಬೇಕಾ ಇಂಡಿಯನ್ಸ್ನ. ಇಟ್ ವಾಸ್ ಲೈಕ್ ವೆರಿ ಗುಡ್. ಸೊ ಯುನೀಕ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾವು ಹೋಗಿದ್ದೆ ಲಾಸ್ಟ್ ಎಂಡ್ ಟೈಮಲ್ಲಿ ಅನಿಸುತ್ತೆ. ಸೊ ಎಲ್ಲ ಎತ್ತುತ್ತಾಯಿದ್ರು ಆ್ಯಂಡ್ ಜನ ವಾಸ್ ಆಲ್ರೆಡಿ ಲೈಕ್ ಡಿಸ್ಪರ್ಸ್ ಆಗ್ತಾಯಿದ್ರು. ಸೊ ಜಸ್ಟ್ ಒಂದು 5-10 ಮಿನಿಟ್ಸ್ ಇರೋ ಹಾಗೇನೋ ನಾವು ಹೋದ್ವಿ ಅಷ್ಟೇ. ಅದೇ ಹೆಚ್ಚಿಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬಟ್ ಇಟ್ ವಾಸ್ ಗುಡ್. ನಮ್ಮ ಕೃಷ್ಣಂದು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲಿ ಒಂದು ಜ್ಯೂಸ್ ಏನಾದ್ರು ತೊಗೊಳ್ಳೋಣ ಅಂತ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ, ಆಲ್ಬರ್ಟೈನ್. ಸೊ ಆಲ್ಬರ್ಟೈನ್ ಏನಂದರೆ ನೆದರ್ಲ್ಯಾಂಡ್ಸಲ್ಲಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್ ಆಯಿತಾ. ಸೊ ನಮ್ಗೆ ಎಲ್ಲಿ ಫುಡ್ ಇಲ್ಲಾದರೂ ಆಲ್ಬರ್ಟೈನಲ್ಲಿ ಮಾತ್ರ ಡೆಫಿನೆಟ್ಲಿ ಇರುತ್ತೆ. ಆಲ್ಬರ್ಟೈನ್ ಒಂದಿದ್ರೆ ಸಾಕು, ನಾವು ಎಲ್ಲೋದ್ರೂ ಸರ್ವೈವ್ ಆಗ್ಬೋದು ನೆದರ್ಲ್ಯಾಂಡ್ಸಲ್ಲಿ ಅಂತ ಎಲ್ಲರೂ ನಂಬ್ತಾರೆ ಇಲ್ಲಿರೋರು. ಸೊ ಯಾ, ಸೊ ಇಲ್ಲಿ ನಾವು ಆರೆಂಜ್ ಜ್ಯೂಸ್ ತೊಗೋತಾ ಇದ್ದೀವಿ. ಸೊ ಆರೆಂಜ್ ಜ್ಯೂಸ್ ಏನಂತ ಅಂದರೆ ನಾವೇ ಫ್ರೆಶ್ಲಿ ಸ್ಕ್ವೀಸ್ ಮಾಡ್ಕೋಬೋದು ಫ್ರೆಶ್ಶಾಗಿ. ಸೊ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನನಗೆ ತುಂಬ ಇಷ್ಟ. ಸೊ ನಾವು ಎಲ್ಲರೂ ಹೊರಗೆ ಹೋಗ್ತೀವಿ ಅಂದರೆ ಆ್ಯಕ್ಚುಲಿ ತುಂಬ ದೊಡ್ಡ ಬಾಟಲಲ್ಲಿ ತೊಗೋತೀವಿ. ಬಟ್ ಇವಾಗ ಆಲ್ರೆಡಿ ಇನ್ನೇನು ಸ್ವಲ್ಪ ಹೊತ್ತಿಗೆ ನಾವು ಡಿನ್ನರ್ ಮಾಡಬೇಕು. ಸೊ ಅದಕ್ಕೆ ಒಂದು ಚಿಕ್ಕ ಬಾಟಲಲ್ಲಿ ತೊಗೊಂಡಿದ್ದೀವಿ, ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಹೇಗೆ ಅರೇಂಜ್ ಮಾಡಿರ್ತಾರೆ ಫ್ರೂಟ್ಸ್. ಅದೇ ಥರ ಸೇಮ್ ವೆಜಿಟೇಬಲ್ಸ್ನೂ ಅಷ್ಟೇ, ವೆಜಿಟೇಬಲ್ಸ್ ಆಗಿರಲಿ, ಬ್ರೆಡ್ಸ್ ಆಗಿರಲಿ, ಸೊ ಡಿಫ್ರೆಂಟ್ ವೆರೈಟೀಸ್ ಎಲ್ಲನೂ ಕ್ಲೀನಾಗಿ ಅರೇಂಜ್ ಮಾಡಿರ್ತಾರೆ. ಚಿಕ್ಕ ಟ್ರ್ಯಾಮ್ ಆಗ್ತಾ ಇದೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಟ್ ವಾಸ್ ಲೈಕ್ ವೆರಿ ಗುಡ್. ಒಂದು ದಿನದ ಡೇ ಟ್ರಿಪ್. ಇಟ್ ವೆಂಟ್ ಔಟ್ ರಿಲಿ ವೆಲ್. ನೋಡಬೇಕು ನೆಕ್ಸ್ಟ್ ವೀಕು ಎಲ್ಲಿ ಹೋಗ್ತೀವಿ ಅಂತ.